ಹೆಸರು ಬಸವರಾಜ ಕೆಂಚಪ್ಪ ಶಿರ್ನಾಳ್ ಅಂತ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನಿಂದ. ನಾನು ಕೂಡ ಬಸನಗೌಡ ಯತ್ನಾಳ್ ಅವರ ಪಾಟೀಲ್ ಅವರ ದೊಡ್ಡ ಅಭಿಮಾನಿ. ನಾನು ರಾಜಕೀಯದಲ್ಲಿ ಸುಮಾರು ನನಗ ತಿಳಿದ ಮಟ್ಟಿಗೆ ಸುಮಾರು 10-15 ವರ್ಷ ನಾನು ಬಿಜೆಪಿ ಪಕ್ಷ ಜೆಡಿಎಸ್ ಪಕ್ಷಕ್ಕಾಗಿ ದುಡಿದಿದ್ದೀನಿ. ನನ್ನ ಅಂಗಡಿಯಲ್ಲಿ ಕಾಣ್ತಕ್ಕಂಥ ಇವೆಲ್ಲ ಭಾವಚಿತ್ರಗಳು ನಮ್ಮ ಪ್ರಥಮ ಪ್ರಧಾನಮಂತ್ರಿಗಳಾದ ಬಿಜೆಪಿ ಪಕ್ಷದ ಅಟಲ್ ಬಿಹಾರಿ ವಾಜಪೇಯಿ ಅವರು, ಉಕ್ಕಿನ ಮನುಷ್ಯ ಲಾಲ್ ಕೃಷ್ಣ ಅಡ್ವಾಣಿ ಅವರು, ದೇವೇಗೌಡಜಿ ಮತ್ತು ನಮ್ಮ ಜೆಡಿಎಸ್ ಮುಖ್ಯಮಂತ್ರಿಗಳು ಮಾಜಿ ಕುಮಾರಸ್ವಾಮಿ, ನಮ್ಮ ಬಿಜೆಪಿ ಪಕ್ಷದ 4 ಬಾರಿ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪಜಿ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು, ಈ ತರ ಆಗಿ ನಮ್ಮ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ, ನಮ್ಮ ಬಸನಗೌಡ ಪಾಟೀಲ್ ಅವ್ರ ಈ ತರ ನಾನು ಬ್ಯಾನರಲ್ಲಿ ಹಾಕಿದ್ದೇನೆ. ಈಗ ನಿನ್ನೆ ಬಂದಂತ ಸುದ್ದಿ ಬಸನಗೌಡ ಪಾಟೀಲ್ ಅವರನ್ನು ಉಚ್ಚಾಟನೆ ಮಾಡುವಂತ ಸಂದರ್ಭದ ಬಂದ ವಿಷಯ. ಒಂದು ವೇಳೆ ಏನಾದರೂ ಆತರ ಬಸನಗೌಡರನ್ನು ಉಚ್ಚಾಟನೆ ಮಾಡಿದ್ರೆ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರದಲ್ಲಿ ಬರಲು ಸಾಧ್ಯವಿಲ್ಲ ಬಿಜೆಪಿ ಪಕ್ಷ. ನಾನು ಬಿಜೆಪಿ ಕಾರ್ಯಕರ್ತ. ನಾನು ಕೂಡ 281 ಮಂದಿಯನ್ನು ಬಿಜೆಪಿ ಸದಸ್ಯತ್ವ ಮಾಡೀನಿ. ನನ್ನ ನಂಬರ್ ಅನ್ನು ಕೊಡ್ತೇನೆ. ಆ ನಂಬರ್ ಅನ್ನು ಚೆಕಪ್ ಮಾಡಿ. ನಾವು 281 ಮಂದಿಯನ್ನು ಬಿಜೆಪಿ ಸದಸ್ಯ ಮಾಡೀನಿ. ನಾನು ಔಟ್ ಆಫ್ ತಾಲೂಕ ಬಸನಗೌಡ ಬಿಜಾಪುರ ಜಿಲ್ಲೆಯವರು, ನಾನು ಗುಲ್ಬರ್ಗ ಜಿಲ್ಲೆಯವನು. ನಾನು ಕೂಡ ಇಲ್ಲಿ ಹೋರಾಟ ಮಾಡ್ತೇನೆ ನಮ್ಮ ಬಸನಗೌಡಗೋಸ್ಕರ. ಹೊಸ ಪಕ್ಷ ಪಡೆದ್ರೆ ಬಸನಗೌಡಗೆ ಬೆಂಬಲ ಮಾಡ್ತೇವೆ ಅಂತೇಳಿ ಈ ವಿಡಿಯೋ ಮುಖಾಂತರ ಬಿಜೆಪಿ ಪಕ್ಷದ ಎಲ್ಲ ವರಿಷ್ಠ ನಾಯಕರಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಹೇಳುವ ಸಲುವಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಇನ್ನೊಂದು ವಿಡಿಯೋ ಮಾಡುವ ಮುಂಚಿತವಾಗಿ ಈ ವಿಡಿಯೋವನ್ನು ಕಳಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋ ಮಾಡಿ ಕಳಿಸ್ತಾ ಇದ್ದೇನೆ. ಎಲ್ಲ ಇದು ಮಾಹಿತಿ ಎದುರಿಗೋಸ್ಕರ, ಬಸನಗೌಡ ಪಾಟೀಲ್ಗೋಸ್ಕರ ನಾನು ಸುಮಾರು 281 ಸದಸ್ಯತ್ವ ಮಾಡದ್ದು ಮಾಹಿತಿ ಕೊಡುವ ಸಲುವಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ತಾಲೂಕಿನಲ್ಲಿ ಬರ್ತಕ್ಕಂಥ ಶೇಷಗಿರಿ ಗ್ರಾಮದ ಕಡೆಹಳ್ಳಿ. ನಾನು ಬಿಜಾಪುರ ಜಿಲ್ಲೆ ನಗರ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಅವರಿಗೋಸ್ಕರ ಈ ಮಾಹಿತಿ ತಮ್ಮಲ್ಲಿ ಹಂಚಿಕೊಳ್ಳಲು ಸಲುವಾಗಿ ಎಲ್ಲ ವಿವರಣೆ ನೀಡಲು ನಾನು ಸುಮಾರು 281 ಈ ಪ್ರಾಥಮಿಕ ಸದಸ್ಯತ್ವ ಮಾಡಿರೋದ್ರಿಂದ ಇದು ಮಾಹಿತಿ, ಅವ್ರ ಮೊಬೈಲ್ ನಂಬರ್, ಅವ್ರ ಸದಸ್ಯ ಸಂಖ್ಯೆಗಳನ್ನು ನನ್ನ ಮೊಬೈಲ್ ನಂಬರ್ ಲಿಂಕ್ ಇರಲಿ ಬರ್ತಕ್ಕಂಥ ಈ ನಂಬರ್ ಅನ್ನು ತಾವು ಗಮನಿಸಬಹುದು. ಇದು ಬಸನಗೌಡ ಅವರ ಬೆಂಬಲಕ್ಕಾಗಿ ನಾನು ನಿಲ್ಲಲು ಅಫಜಲ್ಪುರ ತಾಲೂಕಿನಲ್ಲಿ ನನ್ನ ಸಂಘಟನೆಯನ್ನು ತೆಗೆದುಕೊಂಡು ಅವರು ಹೊಸ ಪಕ್ಷ ಕಟ್ಟಿದ್ರು ಕೂಡ ಅವರಿಗೆ ಬೆಂಬಲಕ್ಕಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಇಲೆಕ್ಷನ್ ಬಂದರೂ ನಾವು ಬಸನಗೌಡ ಪರವಾಗಿ ನಿಲ್ತೇವೆ ಅಂತೇಳಿ ಈ ಸಾಕ್ಷಿ ಸಲುವಾಗಿ ವಿಡಿಯೋ ಮಾಡಿ ಮುಂದಿನ ಮುಖ್ಯಮಂತ್ರಿಗಳಾಗಲು ಅವರು ಅರ್ಹರಾಗಿದ್ದಾರೆ ಎಂದು ನಾವು ಪರಿಚಯ ಮಾಡ್ತೇವೆ. ಅವ್ರ ಬೆಂಬಲಕ್ಕೆ ನಿಲ್ತೇವೆ ಮತ್ತು ಒಂದು ವೇಳೆ ಅದು ಕೊಡದೆ ಮುಂದೆ ಕರ್ನಾಟಕದ ಯೋಗಿಯಾಗಿ ಬಸನಗೌಡ ಹೊರ ಹೊಮ್ಮುತ್ತಾರೆ ಅಂತೇಳಿ ಇದು ನನ್ನ ನಂಬಿಕೆ. ಗುರು ಗಂಗಲಿಂಗರ ಆಶೀರ್ವಾದ ಅವ್ರ ಮೇಲೆ ಅದ ಅಂತೇಳಿ